ಸೂಪರ್ ಕೊಟ್ಟೂರು ಪಜ್ಜನ ದೇವಸ್ಥಾನಕ್ಕೆ ಗುರುವಾರ ಹೋಗಿದ್ವಿ. ಎಂಟ್ರೆನ್ಸ್ ಈ ಥರ ಕಾಣಿಸ್ತಾ ಇದ್ವಿ. ಮೊದಲೇ ಬರ್ತೀವಲ್ವಾ, ಎಂಟ್ರೆನ್ಸ್ ಆ ಥರ ಇದೆ. ಹೊರಗೆ ಈ ಥರ ಕಾಣಿಸ್ತಿದೆ ಅಲ್ವಾ ಕೊಟ್ಟೂರು ದೇವಸ್ಥಾನ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಊರು ಕೊಟ್ಟೂರು ಬಸವೇಶ್ವರ ದೇವಸ್ಥಾನ. ಹೊರಗೆ ಈ ಥರ ಕಾಣಿಸ್ತಿದೆ. ಹೊರಗೆ ನೋಡಿ ಎಲ್ಲ ಅಂಗಡಿ ಎಲ್ಲ ಹಚ್ಚಿದ್ದಾರೆ. ತೆಂಗಿನಕಾಯಿ ಅಂಗಡಿ, ಮಕ್ಕಳಿಗೆ ಮೇನ್ ಇಂಪಾರ್ಟೆಂಟ್ ಟಾಯ್ಸ್ ಎಲ್ಲ ಇದ್ದಾವೆ. ಆಟ ಸಾಮಾನು ಅಂಗಡಿ ಎಲ್ಲ ಇದೆ ಅಂತಲೇ ಹೇಳ್ಬೋದು. ಇಲ್ಲಿ ಏನು ಹೇಳ್ಕೊಂಡಿದೆ ಅಂದರೆ ಕೊಟ್ಟೂರಲ್ಲಿ ಬರೀ ಮೆಣಸಿನ ಮಂಡಕ್ಕಿ ಫೇಮಸ್ ಅಷ್ಟೇ ಆಗಿದೆ. ಇದೊಂದು ಹೋಟ್ಲ್ ತೋರಿಸ್ತೀನಿ, ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ನೀವು ಟ್ರೈ ಮಾಡಿ. ದಾವಣಗೆರೆ ಟು ಕೊಟ್ಟೂರಿಂದ ಬರ್ಬೇಕಾದ್ರೆ ಇಲ್ಲಿ ಎಂಟ್ರೆನ್ಸಿಗೆ ಇದು ಇದೆ. ವೆಜ್ ಕಲ್ಚರ್ ಅಂತ ಹೋಟ್ಲು ತುಂಬ ಚೆನ್ನಾಗಿದೆ. ನಾವು ಮತ್ತು ಚಟ್ನಿ ಕೊಟ್ಟರು, ಸಾಂಬಾರು ಚಟ್ನಿ, ಅದರೊಳಗೆ ಸ್ಟಫ್ಡ್ ಆಗಿ ಎಲ್ಲ ವೆಜಿಟೇಬಲ್ಸ್ ಹಾಕಿ ಪಲ್ಯ ಕೂಡ ಕೊಟ್ಟಿದ್ರು. ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಒಂದು ಪೂರಿ ತಗೊಂಡ್ವಿ. ಪೂರಿಗೆ ಚಟ್ನಿ ಮತ್ತು ಅದಕ್ಕೆ ಒಂದು ಸಾಗು ಕೊಟ್ಟರು. ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಹೊರಗೆ ನೋಡಿ ಈ ಥರ ಕಾಣಿಸ್ತಿದೆ. ನಾವು ಫುಡ್ ಎಷ್ಟು ಕೊಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅದಕ್ಕೆ ತಕ್ಕ ಟೇಸ್ಟು ಮತ್ತು ಎಷ್ಟು ಕ್ಲೀನ್ ಕೊಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ. ದಾವಣಗೆರೆ ಟು ಕೊಟ್ಟರು ಬರೋ ಎಂಟ್ರೆನ್ಸ್ ಪೆಟ್ರೋಲ್ ಬಂಕ್ ಇದೆ, ಅದು ಪಕ್ಕ ಇರೋ ಹೋಟ್ಲೇ ಇದೆ ಅಂತಲೇ ಹೇಳ್ಬೋದು. ನೋಡಿ ಹೊರಗೆ ಈ ಥರ ಕಾಣಿಸ್ತಾ ಇದೆ. ಒಳಗಡೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಕ್ಲೀನ್ ಕೂಡ ಅಷ್ಟೇ ಇದೆ. ಅಡುಗೆ ಕೂಡ ಅಂತೂ ತುಂಬ ಚೆನ್ನಾಗಿರುತ್ತೆ. ಯಾವುದು ಕೂಡ ಮಿಸ್ ಮಾಡ್ತಾಯಿದ್ರೆ ಇನ್ನೂ ಕೂಡ ಒಂದ್ಸಲ ಟ್ರೈ ಮಾಡಿ. ಬರೀ ಮಂಡಕ್ಕಿ ಮೆಣಸಿನಕಾಯಿ ಟ್ರೈ ಮಾಡೋದು, ಇದನ್ನೂ ಒಂದ್ಸಲ ಟ್ರೈ ಮಾಡಿ. ಮೈಸೂರು 70 ರೂಪೀಸ್ ಬಿಲ್ ಮಾಡಿದ್ದು, ಒಂದು ಪೂರಿಗೆ 35 ಮಾಡಿದ್ದು, ಒಂದು ಸಿರಾ ತೊಗೊಂಡ್ವಿ ಅಂದರೆ ಕೇಸರಿ ಬಾತು 35 ರೂಪಾಯಿ ತೊಗೊಂಡ್ರು, ಒಂದು ಇಡ್ಲಿ ವಡೆಗೆ 50 ರೂಪೀಸ್ ಬಿಲ್ ಮಾಡಿದರು. ನೋಡಿ ಕೊಟ್ಟೂರು ಪಜ್ಜನ ದೇವಸ್ಥಾನ ಎಂಟ್ರೆನ್ಸ್ ಬರ್ತೀವಲ್ವ ಇದೆ. ನೀವು ಕೂಡ ಒಂದ್ಸರಿ ಹೋಗಿ ಬನ್ನಿ, ಓಕೆನಾ.